ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ಚಿಕ್ಕ ರೆಸ್ಪೈಟು. ಇನ್ನು 2 ದಿನಕ್ಕೆ ಕೂಡ ಈ ರೆಸ್ಪೈಟ್ ಬರ್ಬೋದು. ತಕ್ಷಣ ಎಲ್ಲರೂ ಎದೆ ಹಿಡ್ಕೊಂಡು ಗೋಲ್ಡ್ 5,000ಕ್ಕೆ ಹೋಗುತ್ತಾ? 7,000ಕ್ಕೆ ಹೋಗುತ್ತಾ? ಅಂತ ಕೇಳಬೇಡಿ. ಹೋಗಲ್ಲ. ಬಟ್ ನಿನ್ನೆ ಟ್ರಂಪ್ ಭಾಗವತರು ಸ್ವಲ್ಪ ಬದಲಾಯಿಸಿ ಹಾಡು ಹೇಳಿದ್ರು. ಅದರಿಂದ ಗೋಲ್ಡು ಒಂದು ₹275 ಕಡಿಮೆ ಆಗಿದೆ. ಇದು ಸೊ 9,015ಕ್ಕೆ ಬಂದಿದೆ. 24 ಕ್ಯಾರೆಟ್ 98 ಆ್ಯಂಡ್ ಆಡ್‌ಗೆ ಬಂದಿದೆ. ಭಾಗವತರ್ ಹಾಡನ್ನ ಸ್ವಲ್ಪ ಬದಲಾಯಿಸಿ ಹಾಡಿದ್ದಾರೆ. ಮತ್ತೆ ಏನಾದರೂ ಬರುತ್ತೆ, ಮತ್ತೆ ಅದು 10ನ ದಾಟಿ ಹೋಗುತ್ತೆ. ಸೊ 36 ಅನ್ನೋ ಟಾರ್ಗೆಟ್ ನಾವು ಫಿಕ್ಸ್ಡು. ವೇಟ್ ಮಾಡೋಣ. ಅದರಿಂದ ಅದ್ರ ಬಗ್ಗೆ ಬಂದು ನಾವು ಚಿಂತೆ ಮಾಡೋದು ಬೇಡ. ನಮ್ಮ ಊರು ಭಾಗವತರ್ ಅಂದರೆ ಎಲೆಕ್ಟ್ರಾನಿಕ್ಸ್ ಓದ್ಬಿಟ್ಟು RBIಲಿ ಕೂತ್ಕೊಂಡಿರೋ ಭಾಗವತರ್ ಹಿಂಗಾದ್ರೂ ಡಾಲರ್‌ನ ಅಗೇನ್ಸ್ಟ್ ಆಗಿ ರೂಪಾಯಿನ ಕಂಟ್ರೋಲ್ ಮಾಡಬೇಕು ಅನ್ನೋದ್ರಿಂದ ಫ್ಯೂಚರ್ಸ್ ಮಾರ್ಕೆಟಲ್ಲಿ ದುಬೈಯಲ್ಲಿ ಡಾಲರ್ ಮಾರಿ ಡಾಲರ್‌ನ ಶಾರ್ಟ್ ಮಾಡ್ತಾನೇ ಇದ್ದಾರೆ. ಇದು ತುಂಬ ದಿನ ತಡೆಯಲ್ಲ. ಈಗ ತಾನೇ ಕುಂಕುಂಬರದಿಂದ ಬರ್ತಾ ಇದ್ದೀನಿ. ಅಲ್ಲಿ ಬಂದು ಪಲ್ಲಿಪಾಳ್ಯದಿಂದ ಸ್ವಲ್ಪ ಜನ ಬಂದು ನನ್ನ ನೋಡಿದ್ರು. ತಿರುಪೂರಿಂದ ಕೆಲವು ಬಂದು ನನ್ನ ನೋಡಿದ್ರು. ಅರೂರಿಂದ ಕೆಲವು ಜನ ಬಂದು ನೋಡಿದ್ರು. ಎಲ್ಲರೂ ಏನು ಹೇಳ್ತಾರೆ ಅಂದರೆ, "ಸರ್ ಚೈನಾ ಸಡನ್ನಾಗಿ ಬೆಲೆ ಕಡಿಮೆ ಮಾಡಿಬಿಟ್ರು ಸರ್." ಹೌದು ಸರ್, ಚೈನಾ ಬೆಲೆ ಕಡಿಮೆ ಮಾಡ್ತಾರೆ ಸರ್. ಯಾಕೆ ಚೈನಾ ಬೆಲೆ ಕಡಿಮೆ ಮಾಡ್ತಾರೆ? 10% ಅಲ್ಲಿ ಬಿದ್ದುಬಿಡ್ತು ಯುವಾನ್. ಅದನ್ನು ಕರೆಕ್ಟಾಗಿ ಅಲ್ಲಿ ಬೆಲೆ ಕಡಿಮೆ ಮಾಡಿ ಸರಕನ್ನ ಕಳಿಸ್ತಾ ಇದ್ದಾನೆ ಸರ್. ಬಾಂಗ್ಲಾದೇಶು ಪ್ರಾಬ್ಲಮ್ ಆಗಿದೆ ಸರ್ ಅಂತ ಹೇಳಿದ್ರು. ಸೊ ನಮ್ಮ ರೂಪಾಯಿನ ಹೀಗೆ ನಿಲ್ಲಿಸಿದ್ವಿ ಅಂತ ಇಟ್ಕೊಳ್ಳಿ. ನಮ್ಮ ದುಡ್ಡೆಜಮಾನರು ಸಂತೋಷ ಪಡ್ತಾರೆ. ಆದರೆ ಚಿಕ್ಕ ಚಿಕ್ಕ ವ್ಯಾಪಾರಗಳು ಕಾಣದೆ ಹೋಗ್ಬಿಡುತ್ತೆ. ರೀಸೆಂಟಾಗಿ ಒಬ್ರು ಬಂದು ಶಿಕ್ಷಿತ್ ಬೇರೋಜ್ಗಾರ್ ಅಂತ ಬರೀತಾರೆ. ವಿವೇಕ್ ಕೋರ್ ಅಂತ ಅನ್ನೋರು ಒಂದು ಗ್ರಾಫ್ ಹಾಕಿದ್ದಾರೆ. GDPಯಲ್ಲಿ ಎಕ್ಸ್ಪೋರ್ಟ್ಸ್ ಎಷ್ಟು ದೊಡ್ಡದು, ಅದು ಪೀಕ್ ಬಂದು ಒಂದು ಬ್ಲೂ ಟರ್ಬನ್ ಹಾಕಿ ಒಬ್ಬ ಮುಟ್ಟಾಳ ಸುತ್ತಾಡ್ತಾ ಇದ್ದ. ಆ ಕಾಲದಲ್ಲಿ 16.9% ಆಫ್ GDP ಬಂದು ಬರೀ ಮರ್ಚಂಡೈಸ್ ಎಕ್ಸ್ಪೋರ್ಟ್ ಮಾತ್ರ ಇತ್ತು. ಈಗ ಆ ಗ್ರಾಫ್‌ನ ನೋಡಿದ್ರೆ ಅದು ಇಳಿದ್ಬಿಡ್ತು. ಸಚ್ ಅನ್ ಎಕ್ಸ್ಟೆಂಟ್ ಹೋದ ವರ್ಷ ಏನಾಯಿತು ಅಂದರೆ, ಸಾಫ್ಟ್‌ವೇರ್ ಆ್ಯಂಡ್ ಸರ್ವಿಸಸ್ ಎಕ್ಸ್ಪೋರ್ಟ್ಸಲ್ಲಿ ಹೈಯರ್ ದೆನ್ ಮರ್ಚಂಡೈಸ್ ಎಕ್ಸ್ಪೋರ್ಟ್ಸ್. ನೀವು ರೂಪಾಯಿನ ಹಾಗೆ ಸ್ಟ್ರಾಂಗಾಗಿ ಇಟ್ಟಿದ್ದೀರಾ ಅಂದರೆ, ಈಗ ಪಲ್ಲಿಪಾಳ್ಯದಲ್ಲಿ ನಡೆಯೋದು, ತಿರುಪೂರಲ್ಲಿ ನಡೆಯೋದು, ಕರೂರಲ್ಲಿ ನಡೀತಾ ಇರೋದು, ಎಲ್ಲ ಇಂಡಸ್ಟ್ರಿನಲ್ಲೂ ಎಲ್ಲ ಕಡೆನೂ ನಡೆಯುತ್ತೆ. ಯಜಮಾನರೆಲ್ಲ ಹ್ಯಾಪಿಯಾಗಿರ್ತಾರೆ. ಚಿಕ್ಕ ಪುಟ್ಟ ಕೆಲಸ ಮಾಡೋರೆಲ್ಲ ಎಕ್ಸ್ಪೋರ್ಟಲ್ಲಿರೋರೆಲ್ಲ ತುಂಬ ಕಷ್ಟಪಡ್ತಾರೆ. ಆ್ಯಂಡ್ ವಿರಾಲಾಚಾರ್ಯ ಹೇಳೋ ಥರ ಮಾರ್ಕೆಟ್ ನಮಗೆ ಪಾಠನ ಹೇಳಿಕೊಡುತ್ತೆ. ಅದರಿಂದ ಅದು ಇವತ್ತಾ ನಾಳಿನ 6 ತಿಂಗಳಾದ್ಮೇಲ ಅನ್ನೋದು ಗೊತ್ತಿಲ್ಲ. ಟಕ್ಕಂತ 70ರಿಂದ 87, 85ವರೆಗೂ ಹೋಯ್ತಲ್ಲ. ಅದೇ ಥರ ಎಲೆಕ್ಟ್ರಾನಿಕ್ಸಲ್ಲೂ ಎಚ್ಚರ ಆದಂಥ ಈ ರೂಪಾಯಿನ ಪ್ರೊಟೆಕ್ಟ್ ಮಾಡೋದು ಎಲ್ಲೂ ಕೆಲ್ಸಕ್ಕಾಗಲ್ಲ. ಚೈನಾದವನು ಖುಷಿಯಾಗಿರ್ತಾನೆ. ಯಾಕಂದರೆ ಅವ್ನು ಯಾನಿಂದ ಎಲ್ಲಾನು ಅಳಿಸ್ತಾನೇ ಇದ್ದಾನೆ. ಈ ಗಣೇಶನ ವಿಗ್ರಹ ಒಬ್ರು ಇಬ್ರು ಮಣ್ಣಲ್ಲಿ ಮಾಡೋ ಥರ ಮೇಡ್ ಇನ್ ಚೈನಾ ಕೊಡ್ತೀವಿ ಅಂತಾನೆ. ಸೊ ಈ ಗಣೇಶನ ವಿಗ್ರಹ, ದೇವರ ಫೋಟೋ ಎಲ್ಲಾನು ಚೈನಾದಿಂದ ಬಂದು ಪ್ರಾಫಿಟಬಲ್ ಆಗಿ ನಡೀತಾ ಇದೆ ಬಿಸ್ನೆಸ್ಸು. ಆ್ಯಂಡ್ ಇಲ್ಲಿಂದ ಎಕ್ಸ್ಪೋರ್ಟ್ ಕಡಿಮೆ ಆಗೋಯ್ತು. ಇಂಪೋರ್ಟ್ ಜಾಸ್ತಿ ಆಗೋಯ್ತು. ಆವಾಗ ರೂಪಾಯಿ ಪ್ರೆಷರಲ್ಲಿ ಡೆಫಿನೆಟಾಗಿ ಬರುತ್ತೆ. ಈ ರೂಪಾಯಿ ಪ್ರೆಷರಲ್ಲಿ ಬಂದ್ಬಿಡ್ತು ಅಂದರೆ ಚಿನ್ನಕ್ಕೆ ತುಂಬ ಹಿಡಿಸುತ್ತೆ. ಆದರೆ ರೂಪಾಯಿನಿಟ್ಟು ಚಿನ್ನಾನ ಯಾರೂ ಕೊಡಲ್ಲ. ನೋಟನ್ನು ಕೊಟ್ರೇನೆ ಚಿನ್ನಾನ ತೊಗೊಳಕ್ಕೆ ಸಾಧ್ಯ. ಹಸಿರು ನೋಟ್ ಕೊಟ್ಟು ತಗೊಂಡ್ಮೇಲೆ ಲಾಭ ನಿಮ್ಮ ಅಂಗಡಿಗೆ ಬರುತ್ತೆ. ಅದರಿಂದ ಬಿ ಕೇರ್ಫುಲ್. ಈಗ ಗೋಲ್ಡ್ ಜ್ಯುವೆಲ್ರಿ ಸ್ಟಾಕ್ ಇಟ್ಟಿದ್ದೀರಾ ಅಂದರೆ ಸ್ವಲ್ಪ ಕಷ್ಟದಲ್ಲಿ ಬರುವಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಗೋಲ್ಡ್ ಜ್ಯುವೆಲ್ರಿ ಮಾತ್ರ ಮಾಡೋರನ್ನ ಸ್ವಲ್ಪ ಈಸ್ ಮಾಡ್ಕೊಳ್ಳೋದು ಬೆಟರ್. ಅದೇ ಥರ ಈಗ ನೀವು ಟೈಟನ್ ಇಟ್ಟಿದ್ದೀರಾ ಅಂದರೆ ನಿಮಗೆ ತುಂಬ ವಿಜೋಲಿಗಳಿದೆ. ಅದರಲ್ಲಿ ಒಂದು ಕೆಲಸನೇ ಬಂದು ಗೋಲ್ಡು. ತನಿಷ್ಕ್ ಅನ್ನೋದು ಬಂದು ಒಂದು ಗೋಲ್ಡು. ಆಮೇಲೆ ಮಿಯಾನ್ ಅನ್ನೋದ್ನು 16 ಕ್ಯಾರೆಟ್ ಗೋಲ್ಡ್ ತೊಗೊಂಡು ಬಂದಿದ್ದಾನೆ. ಆದ್ಮೇಲೆ ಏನು ಮಾಡ್ಬಿಟ್ಟ, ಹೈಯರ್ ಎಂಡ್‌ಗೆ ಒಂದು ಮಾಡೆಲ್ ಇಟ್ಟಿದ್ದಾನೆ. ಅದು ಬಂದು ಬೆಲೆನೇ ನೋಡದೆ ತಗೊಳ್ಳೋಂಥ ಒಂದು ಮಾಡೆಲ್ ಇಟ್ಟಿದ್ದಾನೆ. ಅವನಿಗೆ ಪ್ರಾಬ್ಲಮ್ ಬರಲ್ಲ. ಬೇರೆ ಎಲ್ರಿಗೂ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯತೆ ತುಂಬ ಜೋರಾಗಿದೆ. ನಿನ್ನೆ ಮುತ್ತೂಟ್ ಫೈನಾನ್ಸ್ ಡಿವಿಡೆಂಟ್ ₹22 ₹25 ಏನೋ ಅನೌನ್ಸ್ ಮಾಡಿಬಿಟ್ರು. ಗೋಲ್ಡ್ ಲೋನ್‌ಗೆ ಫ್ಯೂಚರ್ಸ್ ತುಂಬ ಪ್ರಕಾಶಮಾನವಾಗಿದೆ. ಎಸ್ಪೆಷಲಿ ಈ 2 ಬ್ಯಾಂಕ್ ಯಾವುದಕ್ಕೆ ಮುತ್ತೂಟ್ ಫೈನಾನ್ಸ್‌ಗೂ ಮತ್ತು ಮಣಪ್ಪುರಂಗೂ. 2 ದಿನದಿಂದ ಮಾರ್ಕೆಟ್ ಬಗ್ಗೆ ಮಾತಾಡಿಲ್ವಲ್ಲ ಸರ್ ಅಂತ ಕೇಳಿದ್ರಿ ಅಂದರೆ, ಮೇರ್ಸವಾರನೇ ನಾನು ನಿಮ್ಮ ಹತ್ರ ಏನು ಹೇಳಿದೆ?
ಇದೆಲ್ಲ ಜಿಯೋ ಪಾಲಿಟಿಕ್ಸ್ ನೋಡ್ಬಿಟ್ಟು ನಾವು ಮಾಡಬೇಕು ಅಂತ. ಇವತ್ತು ಗಾಳಿ ಇಳಿಸ್ಬಿಟ್ರು ಬಲೂನಿಂದ. ಮಾರ್ಕೆಟ್ ಬೆಳಗ್ಗೆ 100 ಪಾಯಿಂಟ್ ಪ್ಲಸ್ಸಲ್ಲಿ ಓಪನ್ ಆಯಿತು. 151 ಪಾಯಿಂಟ್ ಬ್ಯಾಂಕ್ ನಿಲ್ಲಿಸಲಿದ್ದು, ಅಲ್ಲಿಂದ ಗಾಳಿ ಇಳಿದು ಈಗ -400 ಪಾಯಿಂಟು ಬ್ಯಾಂಕ್ ನಿಫ್ಟಿ ಹೋಗ್ಬಿಡ್ತು. ಸ್ವಲ್ಪ ಹೊತ್ತು ನಿಫ್ಟಿ ಮೈನಸಲ್ಲಿ ಇದ್ಬಿಟ್ಟು ಈಗ +30ಯಲ್ಲಿದೆ. ಈವ್ನಿಂಗ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ಎಲ್ಲರೂ ಯೂಟ್ಯೂಬಲ್ಲಿ ನಾವು ಸಂಭ್ರಮಿಸ್ತಾ ಇದ್ವಿ. ಇದು ಇವನು ಮತ್ತೆ ತಿರ್ಗಾ ಬಂದ್ಬಿಟ್ಟ. ನಮ್ಮ FII ಅದರಿಂದ FII ಬೈಯಿಂಗ್ ಅಂತ ಹಾಕ್ತಾ ಇದ್ರು. ನೋಡಿದ್ರೆ FII ಏನು ಮಾಡ್ಬಿಟ್ಟ ಅಂದರೆ TCS, ಇನ್ಫೋಸಿಸ್ ಮತ್ತು ಒಂದು 5 ಸ್ಟಾಕ್ನ IT ಸ್ಟಾಕ್ನ ತೆಗೆದು ಈಚೆ ಇಟ್ಬಿಟ್ಟ, ಟೇಕ್ ಇಟ್ ಅಂತ. ಇದು ತುಂಬ ಇನ್ಫೋಸಿಸ್ಗೆ ಇನ್ನೂ ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಬಂದು ಮಾರ್ಕೆಟ್ ಫ್ಲೋಟಿಂಗ್ 28% ಇರುತ್ತೆ. ಇನ್ಫೋಸಿಸಲ್ಲಿ 85% ಫ್ಲೋಟಿಂಗ್. ಅದರಿಂದ ಇನ್ಫೋಸಿಸಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಫ್ಲೋಟಿಂಗ್ ಸ್ಟಾಕ್ ವಿಚ್ ಇಸ್ ನಾಟ್ ವಿತ್ ದಿ ಪ್ರಮೋಟರ್ ಒಂದು ಇನ್ಫೋಸಿಸಲ್ಲಿ ಜಾಸ್ತಿ, TCSಲ್ಲಿ ಬಂದು ತುಂಬ ಕಡಿಮೆ. ಓವರಾಲ್ ಆಗಿ ನೋಡಿದ್ರಿ ಅಂದರೆ ಇವ್ರು ಬಂದು ಈಗ ಸೆಲ್ ಬಟನ್ನ ಪ್ರೆಸ್ ಮಾಡಿದ್ದಾರೆ. ಅಲ್ಲಿಂದ ಓಡ್ತಾ ಇದ್ದಂಥ ಬ್ಯಾಂಕ್ ನಿಫ್ಟಿನೂ ಏಟ್ ತಿಂದಿದ್ರಿಂದ ಅಡಿ ಪಾತಾಳಕ್ಕೆ ಹೋಗ್ಬಿಡ್ತು. ಇದಾದ ಮೇಲೆ ನಮ್ಮ HCL ಬಂದು 8% ಪ್ರಾಫಿಟ್ ಇನ್ಕ್ರೀಸ್ ಆಗಿ ದೊಡ್ಡ ಡಿವಿಡೆಂಟ್ ಕೊಟ್ಟಿದ್ದಾನೆ. ಅದರಿಂದ ಸ್ಟಾಕು 52 ವೀಕ್ ಹೈ ಹತ್ರ ಹೋಯಿತು. ಬಟ್ ತಿರ್ಗಾ ಪ್ರೆಷರಲ್ಲಿ ಬರುತ್ತೆ ಸ್ಟಾಕು. ಯಾಕಂದರೆ ಈ ಕ್ವಾರ್ಟರಲ್ಲೂ ರಿಸಲ್ಟ್ ಚೆನ್ನಾಗಿರಲ್ಲ. 18 ರೂಪಾಯಿ ಡಿವಿಡೆಂಟ್ ಕೊಟ್ಟಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ ಸ್ವಲ್ಪ ಮಾರ್ಕೆಟಲ್ಲಿ ಅಪ್ಪಾಗಿತ್ತು ಸ್ಟಾಕು. SN ಬ್ಯಾಂಕ್ ಏನು ಹೇಳ್ತಾರೆ ಅಂದರೆ, ಯಾರೋ ಒಬ್ಬ ಶುರು ಮಾಡಿದ್ದಕ್ಕೆ ನಮಗೆಲ್ಲ ಯಾಕೋ ಹೊರೆ ಕೊಡ್ತೀರಾ? ಅದೇ ಥರ ಅಡ್ಮಿನಿಸ್ಟ್ರೇಷನ್ಗೆ ಬಂದು ನಾವೆಲ್ಲ ಬಂದು ಫಾರಿನ್ ಸ್ಟಾಕ್ ಆಡಿಟ್ನ ಕೊಟ್ಟಿಲ್ಲ. ದೇ ಒಂದು ಪ್ರಾಬ್ಲಮ್ಮೇ. ಅದನ್ನು ಇಷ್ಟು ದಿನ ಹೇಳಿದ್ದೀವಿ ಅಂತ ಹೇಳಿದ ಕೂಡಲೇ ಸ್ಟಾಕು ಏರ್ಬಿಡ್ತು. 791ಗೆ ಹೋಯಿತು. ಅಂದರೆ 710ವರೆಗೂ ಕೆಳಗೆ ಬಿತ್ತು. ನಿಮಗೆ ಹಾಕಿ ತಗೊಳ್ಳೋದಕ್ಕೆ ಒಂದು ಮ್ಯಾಚ್ ಸಿಕ್ಕಿತ್ತು. ಆದರೆ ವಿಷ್ಣು ಎಲ್ಲ ಏನು ಹೇಳ್ತಾರೆ, 605 ನೋಡಿದೆ ಸರ್, ಇದೆಲ್ಲ ಅಟ್ರಾಕ್ಟಿವ್ ಇಲ್ಲ ಅಂತಾರೆ. ನೋಡಬಾರ್ದು ಅನ್ನೋದು ನನ್ನ ಒಂದು ಹೇಳಿಕೆ. ಸೌತ್ ಇಂಡಿಯನ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು ಬುಕ್ಡಾಲ್ ಕೆಳಗೆ ಹೋಗ್ತಾ ಇದೆ. ಚೆನ್ನಾಗಿ ಕನ್ಸಿಡರ್ ಮಾಡಿದ್ರಿ ಅಂದರೆ ನಿಮಗೆ ಫ್ಲಿಪ್ಕಾರ್ಟ್ ಬಂದು $70 ಬಿಲಿಯನ್ IPO 2025 ಎಂಡಲ್ಲಿ ಹಾಕೋಣ ಅಂತಿದ್ದಾರೆ. 70 ಬಿಲಿಯನ್ ಅನ್ನೋದು ಎಷ್ಟು ಅಂತ ನೀವು ನೋಡಿದ್ರಿ ಅಂದರೆ 70 ಬಿಲಿಯನ್ ಇಂಟು 85 ಅದು ಬಂದು ತುಂಬ ಲಕ್ಷ ಕೋಟಿಗೆ ಹೋಗುತ್ತೆ. ಇಂಡಿಯಾದಲ್ಲಿ ಬಂತು ಅಂದರೆ ವಿಡಿಟಿನ ಮಾರ್ಕೆಟಲ್ಲಿ ಟೆಂಪರರಿ ಆಗಿ ಡೌನ್ ಮಾಡಿಬಿಡುತ್ತೆ. ವ್ಯಾಲ್ಯೂಯೇಷನ್ 5.5 ಲಕ್ಷ ಕೋಟಿ. ಅಲ್ಲಿಂದ 10 ಲಕ್ಷ ಕೋಟಿ ಹೋದ್ರೇ ಡಬಲ್ ಆಗುತ್ತು. ಆಗ ಇಂಡಿಯಾಸ್ 4th ಲಾರ್ಜೆಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಆಗುತ್ತೆ. ಟಾಪ್ 2 ಬಂದು ರಿಲಯನ್ಸು, TCSು. ಅದಾದಮೇಲೆ ಈಗ HDFC ಬ್ಯಾಂಕ್ ವ್ಯಾಲ್ಯೂ ಬಂದ ಮೇಲೆ ಅದು ಏರಿದೆ. ಅಲ್ಲಿಂದ ಈ ಸ್ಟಾಕಲ್ಲಿ ಬಂದ್ರಿ ಅಂದರೆ ಮಾರ್ಕೆಟೇ ಎಂಟಿ ಆಗಿಬಿಡುತ್ತೆ. ಅದಾದಮೇಲೆ ಏನಂದರೆ ಇದು ಫ್ಲಿಪ್ಕಾರ್ಟ್ ಬಂದು ಅಂಬಾನಿಯವರ ರಿಲಯನ್ಸ್, ಜಿಯೋ ಮಾರ್ಟು, ಟಾಟಾ ಗ್ರೂಪು, ಅಮೆಝಾನ್ ಇವ್ರ ಜೊತೆ ಯುದ್ಧ ಮಾಡ್ತಾರೆ, ಅದೇ ಇಳಿತಾರೆ. ಆದರೆ ಅವ್ರಿಗೆ ವಾಲ್ಮಾರ್ಟ್ ಅವ್ರ ಬ್ಯಾಂಕಿಂಗ್ ಇದೆ. ಅದರಿಂದ ಇವರು ಸ್ಟ್ರಾಂಗ್ ಆಗಿದ್ದಾರೆ. ದುಡ್ಡು ಫಿನ್ಕಾಪ್ ಏನು ಮಾಡಿದ್ದಾರೆ ಅಂದರೆ ರ್ಯಾಂಕ್ ಬಜಾರಲ್ಲಿ 1% ತಗೊಂಡು ಇಟ್ಕೊಂಡಿದ್ದಾರೆ. ಅದಾದಮೇಲೆ ಇದು ಓವರಾಲ್ ಆಗಿ ಏನು ಅಂದರೆ ಇಲ್ಲಿ ಬಂದು ನೋವರ್ ನಾಟ್ ಡಿಸ್ಕೋ ಅಂತ ಒಂದು ಕಂಪನಿ ಇದೆ. ನೋವರ್ ನಾಟ್ ಡಿಸ್ಕೋನೇ ಬಂದು ಹ್ಯೂಮನ್ ಇನ್ಸಿಡೆಂಟ್ ಹಾಕ್ತಾರೆ. ಇದು ಇಂಜೆಕ್ಟಬಲ್ಸಲ್ಲಿ ಬರುತ್ತೆ. ಅದನ್ನೇ ಬಂದು ಈಗ ನಾವು ಡಿಸ್ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ ಓಝೋನ್ ಪ್ಯಾಕ್ಟ್ಗೆ ನಮಗೆ ಬೇಕು ಅನ್ನೋಷ್ಟು ಫ್ಯಾಕ್ಟ್ರಿ ಸ್ಪೇಸ್ ಇಲ್ಲ ತಯಾರು ಮಾಡೋಕ್ಕೆ ಅಂತ ಹೇಳಿಬಿಟ್ರು. ಇಂಡಿಯನ್ ಕಂಪನೀಸ್ ಲೂಪಿನ್, ಲೈಫ್ ಸೈನ್ಸಸ್ ಆ್ಯಂಡ್ ಝೈಡಸ್ಗೆ ಆಪರ್ಚುನಿಟಿ. ಇದರಲ್ಲಿ ಬಂದು ಕ್ಯಾಡಿಲಾ ಒಂದನ್ನೇ ನಾವು ಕನ್ಸಿಡರ್ ಮಾಡ್ತೀವಿ. ಎರಿಕ್ಸ್ ಲೈಫ್ ಸೈನ್ಸಸ್ ತುಂಬ ಕಾಸ್ಟ್ಲಿ. ಇನ್ನೊಂದು ಬಂದು ಲೂಪಿನ್ ರೊಮ್ಯಾಟೊ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು ಓವರಾಲ್ ಆಗಿ ನೋಡಿದ್ರಿ ಅಂದರೆ ಇದೇ ಫಾರ್ಮಾದಲ್ಲಿ ನ್ಯೂಸು. ಏತರ್ ಎನರ್ಜಿ ಏನು ಮಾಡ್ತಾನೆ ಅಂದರೆ ಒಂದು IPOನ ತೊಗೊಂಡು ಬರ್ತಾನೆ. 1626ನ ಕಡಿಮೆ ಮಾಡಿಬಿಟ್ಟ. ಇದು ಈ ತಿಂಗಳಲ್ಲಿ ಬರೋ IPO ಫಸ್ಟ್ ಟೆಸ್ಟ್ ಮಾಡೋದು. ಇದರಲ್ಲಿ ಬಂದು ಆಫರ್ ಫಾರ್ ಸೇಲ್ at 12 ಮಿಲಿಯನ್ನಿಂದ 1 ಮಿಲಿಯನ್ ಶೇರ್ ಇದ್ದಾರೆ. ಸೊ ಇದರಲ್ಲಿ ಬಂದು ಹೀರೋ ಬಂದು ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹೀರೋಗೆ ಸುಮಾರು 45% ಸ್ಟಾಕ್ ಇದೆ. ಓವರಾಲ್ ಆಗಿ ಯಾವತ್ತು ಬೇಕಾದರೂ ಹೀರೋ ಇವ್ರನ್ನ ನುಂಗೋದಕ್ಕೆ ಒಂದು ಸಾಧ್ಯತೆಗಳು ತುಂಬ ಜೋರಾಗಿದೆ. ಅದರಿಂದ ನಾವು ಕೇರ್ಫುಲ್ ಆಗಿರ್ಬೇಕು. ಹಿಂದೂಸ್ತಾನ್ ಯೂನಿಲಿವರ್ ಬಂದು ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಕಂಪನಿ ಇದೆ. ಮುಖದಲ್ಲಿ ಹಚ್ಚುವಂಥ ಒಂದು ಪ್ರಾಡಕ್ಟು. ಮಿನಿಸ್ಟ್ರಿ ಅನ್ನೋ ಪ್ರಾಡಕ್ಟು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಆ ಮಿನಿಸ್ಟ್ರಿ ಫುಲ್ಲಾಗಿ ತೊಗೊಂಡ್ಬಿಟ್ರೆ ಅದನ್ನು ಬಂದು ಅವನ ಡಿಸ್ಟ್ರಿಬ್ಯೂಟನ್ ಸ್ಟ್ರೆಂತ್ ಇಂಟು ಮಾರೋದಕ್ಕೆ ಟ್ರೈ ಮಾಡ್ತಾರೆ. ಓವರಾಲ್ ಆಗಿ ಬಂದು ಇವತ್ತು 2 ದಿನದಿಂದ ಹತ್ತದಂಥ ಮಾರ್ಕೆಟ್ ವೀಕ್ ಆಗಿದೆ. ಏರಿ ಓಡಿದ್ರೂ ಕೂಡ ಎಷ್ಟು ದಿನ ಓಡುತ್ತೆ, ಯಾವಾಗ ಬೇಕಾದರೂ ಹಿಡಿದು ಎಳ್ದು ಬಿಡ್ತಾರೆ. ಇನ್ನೂ ಬಂದು ಈಗ ಸದ್ಯಕ್ಕೆ ಕರೆಕ್ಟಾಗಿ ಕೆಳಗೆಲ್ಲ ಹೋಗಲ್ಲ, ಮೇಲೆ ಏರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಯಾರು ಇನ್ನೂ ಮಾತಾಡಿ ಮುಗಿಸಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ.
ಧನ್ಯವಾದಗಳು. ನಮ್ಮ ಹತ್ರ 4 ಚಾನೆಲ್ಸ್ ಇದೆ. ಮನಿ ಪೇಚು ಮಲಯಾಳಂ ಅಂತ ಮಲಯಾಳದಲ್ಲಿ, ಮನಿ ಪೇಚು ಅಂತ ತಮಿಳು, ಮನಿ ಮಾತಲು ಅಂತ ತೆಲುಗಿನಲ್ಲೂ, ಪೈಸಾ ಬೋಂತಾ ಹೇ ಆನಂದ್ ಶ್ರೀನಿವಾಸನ್ ಅಂತ ಹಿಂದಿನಲ್ಲೂ ಇದೆ. ಇದರಲ್ಲಿ ಆಯಾಯ ಭಾಷೆ ಗೊತ್ತಿರೋರಿಗೆ ಆಯಾ ವಿಡಿಯೋನ ಕಳಿಸಿ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.